ಸಚಿವರೊಬ್ಬರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಂತೆ ಪ್ರತಿಕ್ರಿಯಿಸಿ ಅಧಿಕಾರಿಗಳಲ್ಲಿ ಈ ಕುರಿತಾದಂತ ಮಾಹಿತಿಯನ್ನ ಕೇಳಿದ್ದೇನೆ ಅಂತ ತಿಳಿಸಿದ್ರು. ಸಚಿವರ ಮೇಲೆ ಎರಡೆರಡು ಬಾರಿ ಹನಿ ಟ್ರ್ಯಾಪ್ನ ಯತ್ನವನ್ನ ಮಾಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರಿಗಳಲ್ಲಿ ಈ ಕುರಿತಂತೆ ಮಾಹಿತಿ ಕೇಳಿದ್ದೀನಿ ಅಂತ ತಿಳಿಸಿದ್ದಾರೆ. ಯಾವ ಶಾಸಕರಿಗೂ ಈ ರೀತಿ ಆಗಬಾರದು. ಈ ಬಗ್ಗೆ ಶಾಸಕರು ಸದನದಲ್ಲಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ಹನಿ ಟ್ರ್ಯಾಪ್ ಕುರಿತಂತೆ ಈ ತನಕ ಯಾವುದೇ ದೂರುಗಳು ಬಂದಿಲ್ಲ. ಬಟ್ ಈ ಕುರಿತಾದಂತಹ ಮಾಹಿತಿಗಳು ಬಂದ್ರೆ, ದೂರುಗಳು ಬಂದ್ರೆ ನನಗೆ ಗೊತ್ತಾಗುತ್ತೆ. ಇದರ ಬಗ್ಗೆ ಬಿಜೆಪಿಯಿಂದ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಯಾರೊಬ್ರು ದೂರು ಕೊಟ್ಟಿಲ್ಲ ಅಷ್ಟೇ ಅನ್ನುವಂತ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಪ್ರಭಾವಿ ಸಚಿವರೊಬ್ಬರನ್ನ ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ ಆಗಿದೆ. ಒಂದಲ್ಲ ಎರಡು ಬಾರಿ ಅವರನ್ನ ಸಿಲುಕಿಸುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಫೋಟಕ ಮಾತಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಾಗಿ ಅಧಿಕಾರಿಗಳಲ್ಲಿ ಮಾಹಿತಿ ಕೇಳಿದ್ದೀನಿ ಅಂತ ತಿಳಿಸಿದ್ದಾರೆ. ಯಾವ ಶಾಸಕರಿಗೂ ಈ ರೀತಿ ಆಗಬಾರದು. ಬಟ್ ಶಾಸಕರು ಸದನದಲ್ಲಿ ಈ ವಿಷಯವನ್ನ ಪ್ರಶ್ನೆ ಮಾಡಿರೋದ್ರಿಂದಾಗಿ ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಲಾಗುತ್ತೆ. ಆದ್ರೆ ಈ ತನಕ ಅಫಿಷಿಯಲಿ ಯಾವುದೇ ಕಂಪ್ಲೇಂಟ್ ರಿಲೀಸ್ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ. ಬಟ್ ಕಂಪ್ಲೇಂಟ್ ರಿಜಿಸ್ಟರ್ ಆದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ. ಖಂಡಿತ ನಾವು ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ವಿಪಕ್ಷಗಳು ಕೂಡ ಈ ಕುರಿತಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ, ವಿರೋಧವನ್ನ ವ್ಯಕ್ತಪಡಿಸಿದೆ. ಆದ್ರೆ ಯಾರು ಕೂಡ ಈ ತನಕ ದೂರನ್ನ ದಾಖಲು ಮಾಡಿಲ್ಲ ಅಂತ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಹನಿ ಟ್ರ್ಯಾಪ್ ಕುರಿತಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸದನದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ ಸಂದರ್ಭ ಅನೇಕ ಜನ ನಾಯಕರುಗಳು ಈ ಕುರಿತಂತೆ ಮಾತನಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಇವತ್ತು ಚರ್ಚೆ ಆಯಿತು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅಂತ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಈ ವಿಷಯವನ್ನ ಈ ತನಕ ಯಾವುದೇ ದೂರುಗಳು ಬಂದಿಲ್ಲ. ಪೊಲೀಸರಿಗೆ ದೂರು ಬಂದಂತಹ ಸಂದರ್ಭದಲ್ಲಿ ನಾವು ಇದನ್ನ ಪರಿಗಣಿಸ್ತೀವಿ. ಹಾಗೆ ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ತನಿಖೆಗೆ ಕೂಡ ಸೂಚಿಸೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಚಿವರ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಮಾಡುವಂತಹ ಯತ್ನ ಆಗಿದೆ. ಇದಕ್ಕೆ ಕಡಿವಾಣವನ್ನ ಹಾಕಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ರು.